ಪೃಥ್ವಿ ಅಣ್ಣ, ನಮಗೋಸ್ಕರ ನಿಮ್ಮ ಜೀವನನೇ ಮುಡುಪಾಗಿಟ್ಟಿದ್ರಿ. ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ. ನಿಮ್ಮ ಹಾಗೆ ನನಗೋಸ್ಕರ, ನನ್ನ ಬದುಕಿಗೋಸ್ಕರ ತನ್ನ ಜೀವನನೇ ಮುಡುಪಾಗಿಟ್ಟಿರೋರು ಇನ್ನೊಬ್ರಿದ್ದಾರೆ. ಇನ್ನೊಬ್ರಿದಾರ? ಯಾರದು ನಂದಿನಿ? ಬೇರೆ ಯಾರೂ ಅಲ್ಲ, ಪದ್ದು. ಅಮ್ಮೋರೆ, ಇದೆಲ್ಲ ದೊಡ್ಡ ಮಾತು, ದೊಡ್ಡ ಮನೆ ಋಣ, ದೊಡ್ಡ ಯಜಮಾನ್ ಋಣ, ಇದೆಲ್ಲ ಯಾವಾಗಲೂ ನಮ್ಮ ಮೇಲೆ ಇದ್ದೇ ಇದೆ. ಆ ಋಣನ ತೀರಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡಿದೆ ಅಷ್ಟೇ. ನೀವು ಈಗ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ? ಇಲ್ಲ ಪದ್ದು, ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನೀನು. ನನ್ನನ್ನು ತಡಿಬೇಡ. ಇವತ್ತು ಎಲ್ಲರ ಹತ್ರನೂ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಅಮ್ಮ, ನಿನ್ ಮಾತು ನಿಜನಾ? ಹೌದು ಪುಟ್ಟ. ಆ ವಿಜಯಾಂಬಿಕಾ ನನ್ನ ಮೇಲೆ ಆರೋಪ ಹೊರಿಸಿ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಲು. ಆಗ ನಾನು ಹೇಗೋ ತಪ್ಪಿಸ್ಕೊಂಡೆ. ಆದರೆ ಅವಳ ದೃಷ್ಟಿಲಿ ನಾನು ಸತ್ತೇ ಹೋಗಿದ್ದೆ. ಅವತ್ತು ನನ್ನ ಕಾಪಾಡಿದ್ದು ಈ ಪದ್ದು. ಆಗ ನಾನು ನಿರ್ಧಾರ ಮಾಡಿದೆ, ನಾನು ನನ್ನ ಗುರಿ ತಲುಪೋವರೆಗೂ ಎಲ್ಲರ ದೃಷ್ಟಿನಲ್ಲಿ ಸತ್ತ ಹಾಗೆ ಇರೋದು ಒಳ್ಳೇದು ಅಂತ. ಅವತ್ತಿನಿಂದ ಹೊರಗಿನ ಪ್ರಪಂಚಕ್ಕೆ ನನಗೆ ಸೇತುವೆ ಆಗಿದ್ದು ಈ ಪದ್ದುನೇ. ಈ ಪದ್ದುಯಿಂದಾಗಿ ನಾನು ನಿಮ್ಮೆಲ್ಲರನ್ನೂ ಗಮನಿಸ್ತಾ ಇದ್ದೆ. ನನ್ನ ಮಗಳು ಈ ಮನೆ ಸೇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ದೈವೇಚ್ಛೆ, ಅದು ಹಾಗೆ ನಡೀತು. ಆ ವಿಜಯಾಂಬಿಕಾಯಿಂದ ನನ್ನ ಮಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋ ಧೈರ್ಯ ಬಂತು. ಅವತ್ತಿನಿಂದ ಇವತ್ತಿನ ತನಕ ನನ್ನನ್ನು ಯಾವುದ್ಯಾವುದೋ ಜಾಗದಲ್ಲಿ ಬಚ್ಚಿಟ್ಟು ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದು ಈ ಪದ್ದುನೇ. ಇವತ್ತು ನಾನು ನನ್ನ ಗುರಿ ಸಾಧಿಸೋದಕ್ಕೆ ಕಾರಣ ಆಗಿರೋದು ಪದ್ದುನೇ. ಇಷ್ಟೆಲ್ಲ ಮಾಡಿ ಕೂಡ ತನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಕೂತಿದ್ದಾರೆ. ಅಣ್ಣ ತನ್ನ ತಂಗಿ ಜೀವನನ ಸರಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕೋ ಅದೆಲ್ಲನೂ ಪದ್ದು ಮಾಡಿದ್ದಾನೆ. ಒಂದರ್ಥದಲ್ಲಿ ಪದ್ದು ನನ್ನ ಪಾಲಿನ ದೇವ್ರು. ಅಮ್ಮೋರೆ, ನಿಜವಾಗ್ಲೂ ನೀವೀಗೆಲ್ಲ ಮಾತಾಡಿದ್ರೆ ನಾನು ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಿಮಗೆ ಕಾವಲಾಗಿದ್ದು ನನ್ನ ಕರ್ತವ್ಯ ಅಷ್ಟೇ. ನಿಮ್ಮ ಈ ಗುಣನೇ ನಿಮ್ಮನ್ನ ದೊಡ್ಡ ಮನುಷ್ಯನ ಮಾಡಿರೋದು. ನನಗೆ ತುಂಬ ಇಷ್ಟ ಆಗಿರೋದು. ನೀವು ಎಷ್ಟೇ ಎತ್ತರ ಬೆಳೆದ್ರೂ ಸಣ್ಣವರಾಗೇ ಇರ್ತೀರ ನೋಡಿ. ಪದ್ಮನಾಭ ಅವರೇ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತೀನಿ. ಹಾಗಾದ್ರೆ ಮಾವ ಆಟೋ ಓಡಿಸ್ತಾ ಇದ್ದಿತ್ತು, ಬೇರೆ ಕೆಲಸ ಮಾಡ್ತಾ ಇದ್ದಿತ್ತು? ಅದೆಲ್ಲ ಬರೀ ನೆಪ ಅಷ್ಟೆ. ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋದಕ್ಕೆ ಆ ಕೆಲಸಗಳೆಲ್ಲ ಬರೀ ನೆಪ ಆಗಿತ್ತು ಅಷ್ಟೆ. ರೀ, ನಿಜವಾಗ್ಲು ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನೀವು ಅಪರಂಜಿ. ಈ ಮಾತು 100ಕ್ಕೆ 100 ಸತ್ಯ. ಈ ಮನೆ ನನ್ನ ಪಾಲಿಗೆ ದೇವಸ್ಥಾನ ಇದ್ದ ಹಾಗೆ. ನನ್ನ ಬದುಕಲ್ಲಿ ಸಂತೋಷದ ಕ್ಷಣಗಳನ್ನು ಕೊಟ್ಟಿದೆ. ನಂದೊಂದು ಚಿಕ್ಕ ಆಸೆ ಇದೆ, ನೆರವೇರಿಸ್ತೀರಾ? ಅಯ್ಯೋ, ನೆರವೇರಿಸ್ತೀರಾ ಅಂತ ಕೇಳ್ತಿದ್ರಲ್ಲ ಅಮ್ಮೋರೆ. ನಿಮ್ಮ ಆಸೆ ನೆರವೇರಿಸೋದೇ ನಮ್ಮ ಕರ್ತವ್ಯ. ದಯವಿಟ್ಟು ಹೇಳಿ. ನಾನು ಮಕ್ಕಳಿಗೆ ಪಾಠ ಹೇಳ್ಕೊಡೋ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾಗ ಒಂದಷ್ಟು ಹಣನ ಉಳಿತಾಯ ಮಾಡಿದ್ದೀನಿ. ಅದರಿಂದ ನಿಮ್ಮೆಲ್ರಿಗೂ ಏನಾದರೂ ತಂದುಕೊಡ್ಬೇಕು ಅನ್ನೋ ಆಸೆ ಆಗ್ತಿದೆ.
ಅದಕ್ಕೆ ನಾನು ಸುಬ್ಬು ಮತ್ತು ಶ್ರಾವಣಿ ಜೊತೆ ನಾಳೆ ಹೊರಗೆ ಹೋಗ್ಬೋದಾ? ನಂದಿನಿಮ್ಮ, ಇದೆಲ್ಲ ಯಾಕೆ? ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿನೇ ನಮಗೆ ದೊಡ್ಡ ಆಸ್ತಿ, ಅಷ್ಟೇ ಸಾಕು. ಏ ಉಚಿ, ಪ್ರೀತಿ ಮನಸ್ಸಲ್ಲಿ ಇರುತ್ತೆ ಕಣೆ. ಅದಕ್ಕೂ ಮೀರಿ ನಮಗೋಸ್ಕರ ಏನೋ ಕೊಡಿಸ್ಬೇಕು ಅಂತ ಇದ್ದಾರೆ. ಯಾಕೆ ಬೇಡ ಅಂತಿದ್ಯಾ? ನಾಳೆ ನೀವು ಸುಬ್ಬು ಜೊತೆ ಶ್ರಾವಣಿ ಮರ ಜೊತೆ ಹೊರಗೋಗಿ ಬನ್ನಿ, ಸರಿನಾ? ಸರಿ. ಇವತ್ತಿನ ಈ ಬೆಳೆದಿಂಗಳು ನಮ್ಮೆಲ್ಲರೂ ಬದುಕಲ್ಲೂ ಯಾವಾಗಲೂ ಹೀಗೆ ಇರಬೇಕು. ಈ ಸಂತೋಷ ನಿಮ್ಮ ಮುಖಗಳಲ್ಲಿ ಯಾವಾಗಲೂ ಶಾಶ್ವತವಾಗಿರಬೇಕು. ಹಾಗಂತ ನಾನು ದೇವರನ್ನ ಬೇಡ್ಕೊತೀನಿ. ಓ ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ, ಪ್ಲೀಸ್ ಪ್ಲೀಸ್ ತಗೊಳ್ಳಿ, ಕುತ್ಕೊಳ್ಳಿ. ಓ ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್. ಅಣ್ಣ ಗಾಡಿ ಇಲ್ಲೇ ನಿಲ್ಸ್ಬಿಡ್ತೀರಾ ನಗಣ? ಸುಬ್ಬು, ಇಲ್ಲಿ ಗಾಡಿ ನಿಲ್ಸೋದಕ್ಕೆ ಹೇಳ್ದೆ? ಅಮ್ಮೋರೆ, ನೀವು ಇಲ್ಲಿಂದನೇ ಮನೆಗೆ ಹೋಗ್ಬಿಡಿ. ನಮಗೊಂಚೂರು ಕೆಲಸ ಇದೆ, ನಾವು ಮುಗಿಸ್ಕೊಂಡ್ಬಂದ್ಬಿಡ್ತೀವಿ. ನಗಣ, ಅಮ್ಮೋರ ಮನೆ ಬಿಟ್ಬಿಡಿ. ನನಗೆ ಗೊತ್ತು ನೀವಿಬ್ರು ಯಾವ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂತ. ಅಮ್ಮ, ಸಾವಿತ್ರಿಗೆ ತಗೊಂಡಿರೋ ಸೀರೆ ಕೊಡೋದಕ್ಕೆ ತಾನೆ? ಹೌದಮ್ಮ. ಪಾಪ ಅವಳು ಆ ರಾಕ್ಷಸರ ಮಧ್ಯ ಹೇಗೆ ಬದುಕ್ತಿದ್ದಾಳೋ ಏನೋ. ಅದು ಅಲ್ಲದೆ ತುಂಬ ಗರ್ಭಿಣಿ ಬೇರೆ. ಅವಳಿಗೆ ಆಸೆಗಳಿರುತ್ತೆ, ಬೈಕೆಗಳಿರುತ್ತೆ. ತನ್ನೋರು ಅಂತ ಯಾರಾದ್ರೂ ಬಂದು ನನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಕಾತುರ ಇರುತ್ತೆ. ಸಾವಿತ್ರಿ ನಂಗೆ ತಂಗಿ ಇದ್ದಂಗೆ ಅಮ್ಮೋರೆ. ಅಣ್ಣನಾಗಿ ತಂಗಿಗೆ ಸೀರೆ ಕೊಟ್ಟು ಒಳ್ಳೇದಾಗ್ಲಿ ಅಂತ ಹರಿಸಿ ನೋಡ್ಕೊಂಬಂದ್ಬಿಡ್ತೀವಿ ಅಷ್ಟೇ. ಆಯಿತು ಸುಬ್ಬು, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ನೀವು ಆ ಮನೆಗೆ ಹೋಗ್ತಿದ್ದೀರಾ, ಯಾವುದೇ ಕಾರಣಕ್ಕೂ ಆ ವಿಜಯಾಂಬಿಕಾ ಕಣ್ಣಿಗೆ ಬೀಳದೇ ಇರೋ ಹಾಗೆ ಸಾವಿತ್ರಿನ ಹೋಗಿ ಮಾತಾಡ್ಸ್ಕೊಂಡು ಬನ್ನಿ.